ಎಲ್ಲ ತಿಳ್ಕೊಂಡಿರ್ತೀರಲ್ಲ, ಪರವಾಗಿಲ್ಲಲ್ಲ, ಫ್ರಿಡ್ಜ್ ಬಂದು ಓಪನ್ ಮಾಡಿಬಿಟ್ಟಿದ್ದೀರಾ, ಫ್ರಿಡ್ಜ್ ಟೂರ್ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಾ. ಸೊ ಅದೆಲ್ಲ ಫ್ಯಾಕ್ಟ್. ನೋಡೋದಕ್ಕೆ ಎಲ್ಲ ಫಳ ಫಳ ಅಂತ ಚೆನ್ನಾಗಿ ಕಾಣಿಸ್ತೈತೆ, ಎಲ್ಲ ಹೊಡಿತೈತೆ ಹಂಗೆ, ಮಿಂಚ್ತೈತೆ ಹಂಗೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಆದರೆ ಏನಾಯಿತು ಗೊತ್ತಾ, ನನ್ನ ಕೈಯಲ್ಲಿ ನಿಜವಾಗ್ಲೂ ಅದನ್ನು ಇದು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಪೀಸ್ ಬಂದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಪೀಸ್ ತಾನೇ ಡ್ಯಾಮೇಜ್, ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ ಅಂತ ನೀವು ಹೇಳ್ತೀರಾ. ಯಾಕಂತ ಹೇಳಿ ನಾವು ₹1 ಕಷ್ಟಪಟ್ಟು ₹1 ಕೂಡಿಟ್ಟು ನಾವು ಒಂದು ವಸ್ತುನ ಮನೆಗೆ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರೆ ನಮ್ಗೆ ತುಂಬ ಕಷ್ಟ ಇರುತ್ತೆ. ಬಟ್ ಡೆಲಿವರಿ ಮಾಡೋ ಯಾರಾದ್ರು ಮೇ ಬಿ ವಿಡಿಯೋ ನೋಡ್ತೀರಾ ಅಂತೇಳಿ ದಯವಿಟ್ಟು ಸ್ವಲ್ಪ ಸೇಫಾಗಿ ಈ ಥರ ಐಟಮ್ಸ್ನೆಲ್ಲ ಡೆಲಿವರಿ ಮಾಡಿ. ಸೊ ಅದು ಏನು ಡ್ಯಾಮೇಜ್ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಸಿಂಪಲ್ ಡ್ಯಾಮೇಜೇ. ನೋಡಿ, ಇದು ನಾವೇನು ಪ್ಲಗ್ನ ನಾವು ಕನೆಕ್ಟ್ ಮಾಡ್ತೀವಿ, ಸೊ ಇದು ಬಂದು ಡ್ಯಾಮೇಜ್ ಆಗಿದೆ. ಇದು ಕನೆಕ್ಟ್ ಮಾಡೋದು, ಇದು ಡ್ಯಾಮೇಜ್ ಆಗಿದೆ, ಅದೊಂದೇ ಡ್ಯಾಮೇಜ್. ಬಟ್ ಫ್ರಿಡ್ಜ್ ಮಾತ್ರ ಸೀರಿಯಸ್ ಆಗಲು ತುಂಬ ಚೆನ್ನಾಗಿದೆ. ಇದೆಲ್ಲ ಪ್ರತಿಯೊಂದು ಈ ಐಟಮ್ಸ್ ಎಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ನಾನು ಖುಷಿಯಾಗಿದ್ದೆ ಗೊತ್ತಾ. ಫ್ರಿಡ್ಜ್ ಬಂದುಬಿಡ್ತು, ಓಪನ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಹತ್ರ ತುಂಬ ನಾನು ಇದು ಮಾಡ್ತಾಯಿದ್ದೆ. ಸೊ ಬಂದಿದ್ದ ದಿನವೇ ಅವ್ರು ಏನು ಮಾಡಬೇಕಿತ್ತಂದರೆ ಡೆಲಿವರಿ ಕೊಟ್ಟು ಅವತ್ತೇ ಬಂದು ಇನ್ಸ್ಟಾಲೇಷನ್ಗೆ ಬಂದಿದ್ದರು ಅಂತ ಹೇಳಿದರೆ ಮೇ ಬಿ ಅವತ್ತೇ ಎಲ್ಲ ಸಾಲ್ವ್ ಆಗ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಇವಾಗ ನೋಡಿದ್ರೆ ಪೀಸ್ ಡ್ಯಾಮೇಜ್ ಆಗಿದೆ. ಇದನ್ನು ಬಂದು ರಿಟರ್ನ್ ತೊಗೊಂಡು ಹೋಗೋದಕ್ಕೆ 48 hours ಆಗುತ್ತೆ. ಆಮೇಲೆ ಮತ್ತೆ ಅದನ್ನು ಬಂದು ರಿಟರ್ನ್ ತೊಗೊಂಡೋಗೋದಕ್ಕೆ ಒಂದಿನ, ಮತ್ತು ಪ್ರಾಡಕ್ಟ್ ಬರೋಕ್ಕೆ ಒಂದಿನ, ಇನ್ಸ್ಟಾಲೇಷನ್ಗೆ ಒಂದಿನ ಅಂತ ಹೇಳಿ ಪ್ರಾಡಕ್ಟ್ ತೊಗೊಂಡು ಹತ್ತತ್ರ 1 ವಾರ ಆಗ್ತಾಯಿದೆ. ಆ ವ್ಲಾಗು ನಾನು ಅಪ್ಲೋಡ್ ಮಾಡಿಬಿಟ್ಟೆ. ನನಗೆ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ನಾನು ಮುಂಚೆನೇ ವ್ಲಾಗ್ನ ಬಂದು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ನಾನು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ. ನನಗೆ ಒಂಥರ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಇವಾಗ ಅದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಇವತ್ತು ಬರ್ತಾ ಇರಲಿಲ್ಲ. ನಾನು ಕಾಲ್ ಮಾಡಿ ಚೆನ್ನಾಗಿ ನಾನು ಬೈದೆ, ಏನು ಈ ಥರ ಮಾಡಿದ್ರೆ ಹೆಂಗೆ ಹೇಳಿ, 5 ದಿನ ಆಗ್ತಿದೆ, 4 days ಆಗ್ತಿದೆ. ಇವತ್ತಿದ್ದು ಸೇರಿಸಿದ್ರೆ ನಾನು ಈಗ ವ್ಲಾಗ್ಸ್ ಶೂಟ್ ಮಾಡ್ತಾ ಇರೋದು ಯಾವಾಗ ಅಂತ ಹೇಳಿದ್ರೆ ಮಂಡೇ ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಸೊ ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರೆ 4 days ಆಗ್ತಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಬೈತಾ ಇದ್ದೆ. ಅದು ಹೇಳಿದ್ದಕ್ಕೆ ಸ್ಟೋರ್ ಕಡೆಯಿಂದ ಬಂದರು, ಅಂದರೆ ನಮಗೆ ಏನು ಸೇಲ್ಸ್ ಮಾಡ್ತಾರೆ. ಸೊ ಅವರು ಬಂದು ಪ್ರಾಡಕ್ಟ್ನ ಓಪನ್ ಮಾಡಿ ಜಸ್ಟ್ ನಾನಿವಾಗ ಸ್ವಿಚಸ್ನ ಆನ್ ಮಾಡಿ ನಾನು ನಿಮಗೆ ಆನ್ ಮಾಡಿಕೊಟ್ಟು ಹೋಗ್ತೀನಿ. ಇದನ್ನು ಬಂದು ಯಾರು ಇನ್ಸ್ಟಾಲ್ ಮಾಡ್ತಾರೆ ಕಂಪ್ನಿ ಸೈಡಿಂದ ಅವರೇ ಬರ್ತಾರೆ, ಅವರೇ ಬಂದು ನಿಮಗೆ ರೆಫ್ರಿಜರೇಟರ್ ಮತ್ತು ಏನು ಸ್ಟ್ಯಾಂಡ್ ಇದೆ, ಫ್ರಿಡ್ಜ್ ಸ್ಟ್ಯಾಂಡು ಅಂತ ಹೇಳ್ತೀವ, ಅದನ್ನು ಬಂದು ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅವರು ಹೇಳಿದ್ರು. ಬಟ್ ಆವಾಗ ಓಪನ್ ಮಾಡಬೇಕಾದ್ರೆ ಚೆನ್ನಾಗಿತ್ತು. ಸೊ ಯಾವ ಕಡೆ ಇಡಬೇಕು, ಯಾವ ಪ್ಲೇಸಲ್ಲಿ ಬಂದು ನಿಮಗೆ ಇಡಬೇಕು ಅಂತೆಲ್ಲ ಕೇಳಿದ್ರು. ಮಾಮೂಲಿ ನಾನು ಹೇಳಿದ್ನಲ್ಲ ಇದೇ ಪ್ಲೇಸಲ್ಲೇ ನಾನು ಇಡ್ತೀನಿ ಅಂತ ಹೇಳಿದ್ದೆ. ಸೊ ಇದೇ ಪ್ಲೇಸಲ್ಲೇ ಬಂದು ಅವರು ಇಡೋದಕ್ಕೆ ಅಂತ ಬಂದರು. ನೋಡಿ, ನಾನು ಇನ್ನೂ ನೀರಿಟ್ಟಿದ್ದೀನಿ, ಸ್ನಾನ ಮಾಡಿಲ್ಲ ನಾನು ಇನ್ನೂ. ನನಗಂತೂ ಥರಾನೇ ಆಗ್ತಾಯಿದೆ, ನನಗಂತೂ ಮನಸ್ಸೇ ಇಲ್ಲ. ಯಾಕಪ್ಪ ಹಿಂಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತೀಯಾ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೆ. ಸೊ ಇಂಟ್ರ್ಯೂ ಬ್ಲಾಗು ಸಹ ನನಗೆ ತಪ್ಪಿಲ್ಲ, ಜಸ್ಟ್ ನನಗೆ ಡೈರೆಕ್ಟಾಗಿ ಬಂದು ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಇದು ಯಾವಾಗ ಬರುತ್ತೋ ಏನು ಕಥೆನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ಫ್ರಿಡ್ಜ್ ತೊಗೊಂಡಿದ್ದೀವಿ, ಹೊಸ ಫ್ರಿಡ್ಜ್ ಯಾರು ಕಟ್ಬಿಡ್ತೋ ಏನೋ, ನನಗಂತೂ ಸೀರಿಯಸ್ ಆಗಲೂ ನನಗಂತೂ ಗೊತ್ತಿಲ್ಲ. ಮನಸ್ಸೇ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಷ್ಟು ಆಸೆಯಾಗಿದ್ದೆ ಗೊತ್ತಾ ನನ್ನ ಮನೆಗೆ ಫ್ರಿಡ್ಜ್ ಬಂತು. ಬೀರುನಲ್ಲಿ ಇಟ್ಟಿದ್ದೀವಿ, ಫ್ರಿಡ್ಜ್ ಇಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ಎಲ್ಲ ಇದೆ ಅಂತೇಳಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೆ. ದಯವಿಟ್ಟು ಯಾರೂ ಕಣ್ಣು ಹಾಕಬೇಡ್ರಿ ಅಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಯಾರ್ದು ಕಣ್ಣು ಬಿದ್ದಿದೆ, ಅದಕ್ಕೋಸ್ಕರನೇ ಹೀಗಾಗಿದೆ. ನನಗಂತೂ ನಿಜವಾಗ್ಲೂ ಮನಸ್ಸಿಲ್ಲ, ಹತ್ತೇ ಬಿಡ್ತೀನಿ ನಾನು ನೀವು ಸ್ವಲ್ಪ ಹೊತ್ತು ಬಿಟ್ಟೆ ಅಂತ ಹೇಳಿದ್ರೆ. ಯಾಕಂದರೆ ಎಮೋಷ್ನಲ್ ಅಂತ ಅಲ್ಲ, ತುಂಬ ಅಂದರೆ ಕಷ್ಟಪಟ್ಟು ತೊಗೊಂಡಿರ್ತೀವಿ, ಈ ಥರ ಆಗೋದ್ರೆ ನಿಜವೇ ಬೇಜಾರ. ಏನು ಬೇರೆ ಪೀಸ್ ತೊಗೊತಾರೆ ಅಷ್ಟೇ ತಾನೇ ಅಂತ ಹೇಳಿ ನೀವೆಲ್ಲ ತಿಳ್ಕೊಬೋದು, ತಿಳ್ಕೊಬೋದು. ಬಟ್ ನಮಗೆ ತುಂಬ ಕಷ್ಟ. ಕಾಸು ಕೊಟ್ಟರು ನಮಗೆ ಪ್ರಾಡಕ್ಟು ಚೆನ್ನಾಗಿ ಕೊಡ್ತಿಲ್ಲ ನೋಡಿ, ಅದೇ ನನಗೆ ಬೇಜಾರು.
ಸೊ ಇದು ಯಾರ್ದು ಮಿಸ್ಟೇಕು, ಯಾವ ಸೈಡಿಂದ ಮಿಸ್ಟೇಕು ಅಂತ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ನಾಳೆ ಬರ್ತೀವಿ ಅಂತ ಹೇಳ್ತಿದ್ದೀವಿ ಅಲ್ವಾ ಮೇಡಮ್, ಏನು ಮೇಡಮ್ ನೀವು ಫೋನ್ ಇಡ್ರಿ ಅಂತ ಹೇಳ್ತಿದ್ದಾರೆ. ಈ ಬ್ರ್ಯಾಂಡ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ಮ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಮಾಡ್ತಿರೋ ಔಟ್ ಸೈಡಿಂದ ಪ್ರಾಬ್ಲಮ್ಮ ಏನಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ನಾನು ಇದರಲ್ಲೇ ಇದೆ. ನಮ್ಮ ಹಸ್ಬೆಂಡ್ ನಾನು ಹೇಳ್ತಾ ಇದ್ದೆ, ನನಗೆ ಯಾಕೋ ಓಪನ್ ಮಾಡಬೇಕು ಅಂತ ಅನ್ನಿಸ್ತಾನೆ ಐತೆ ಅಂತ ನಾನು ಅವ್ರಿಗೆ ಹೇಳ್ತಾನೇ ಇದ್ದೆ. ಅವರು ಇನ್ನೂ ಬಂದಿಲ್ಲ, ಆಫೀಸಲ್ಲೇ ಇದ್ದಾರೆ. ಈ ಥರ ಆಯಿತು ಅಂತ ಹೇಳಿದ್ದಕ್ಕೆ ಅವ್ರಿಗೂ ಬೇಜಾರಾಯಿತು. ನಿಜವಾಗ್ಲೂ ನನಗೆ ಅಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಮನೆ ಎಲ್ಲ ಗಲೀಜಾಗೋಗೈತೆ. ಇವಾಗ ತಾನೇ ಒರೆಸಿ ಎಲ್ಲ ಇದು ಮಾಡಿ ನೋಡಿ, ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀವಿ. ಇನ್ನು ನಾನು ಏನಂದರೆ ಏನು ಇದು ಮಾಡಿಲ್ಲ. ನನಗಂತೂ ನಿಜವಾಗ್ಲೂ ಬೇಜಾರಾಗೋಯ್ತು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ವೆಗ್ನೆಸ್ಡೇ ಬಂದು ರಿಟರ್ನ್ ತೊಗೊಂಡು ಹೋಗ್ತೀನಿ ಅಂತ ಹೇಳೋರೆ. ಇನ್ನೂ ಏನು ಕತೆನೋ ಏನೋ ನನಗಂತೂ ಗೊತ್ತಿಲ್ಲ. ನಾನು ಇದನ್ನು ಬೇರೆ ನಂಬಿ ನಾನು ಮನೆಗೆ ಸ್ವಲ್ಪ ತರಕಾರಿ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ನೋಡಿ ಟೊಮೆಟೊನ ತೊಗೊಂಡ, ನೋಡಿ ಫ್ರಿಜ್ ಇಲ್ಲ ಅಂತ ಹೇಳಿದಕ್ಕೆ ತರಕಾರಿನ ತೊಗೊಂಡಿರ್ತೀನಿ. ಜಸ್ಟ್ 1/2 kg ಅಷ್ಟೇ ತೊಗೊಂಡಿಟ್ಟು ನೋಡಿ ಅದು ಹೆಂಗಾಗಿದೆ ವೆಜಿಟೇಬಲ್ಸು. ಸೊ ಈ ಥರ ಆಗ್ತೈತೆ ವೆಜಿಟೇಬಲ್ಸ್. ಗಾಳಿಲೇ ಇಟ್ಟಿದ್ದೆ ನಾನು, ಯಾವುದೇ ರೀತಿ ಕವರ್ ನೋಡಿ ಈ ಥರ ಎಲ್ಲ. ಜಸ್ಟ್ 1/2 kg ಅಷ್ಟೇ ತೊಗೊಂಡಿದ್ದು. 1/2 kgಲೇ ಸ್ವಲ್ಪ ನಾನು ಎತ್ತಿಟ್ಟು ಬಿಸಿಬೇಳೆ ಭಾತನ ಮಾಡಿದ್ದೆ. ಇನ್ನು ಅರ್ಧನ ಇಟ್ಟು ಬೇರೆ ಏನಾದರೂ ಐಟಮ್ಸ್ನ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ. ಇದು 1/2 kg ಎಷ್ಟು ಗೊತ್ತಾ, 50 ರುಪೀಸು. ಎಲ್ಲ ಮಿಕ್ಸ್ ತೊಗೊತೀವಿ ಅಂತ ಹೇಳಿದ್ರೆ 50 to 60 ರುಪೀಸ್ ಆಗುತ್ತೆ ಈ ಟೈಮಲ್ಲೇ. ಸೊ ಈ ಟೈಮಲ್ಲಿ 50 to 60 ರುಪೀಸ್ ತೊಗೊಂಡು ನಾವು ಈ ಥರ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹೆಂಗೆ ಆಗಲ್ಲ ಹೇಳಿ ನಮಗೆ. ಜಸ್ಟ್ 50-60 ರುಪೀಸ್ ತಾನೇ ಅಂತ ಹೇಳ್ಬೋದು. ಸೊ ಇವಾಗ ನಾವಿರೋ ಟೈಮಲ್ಲೇ ಇದು ತುಂಬಾ ನಮ್ಗೆ ಕಷ್ಟ. ಇದಿತ್ತು ಅಂತ ಹೇಳಿದ್ರೆ ಒನ್ ಟೈಮ್ ನಾನು ಅಡುಗೆ ಮಾಡ್ಬೋದು. ಒನ್ ಟೈಮ್ ಅಂತ ಹೇಳಿದ್ರೆ ಇವಾಗ ನಾನು ಬೆಳಗ್ಗೆ ಮಾಡಿದೆ ಅಂತ ಹೇಳಿದ್ರೆ ನನಗೆ ಅದೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಆಗುತ್ತೆ ಅಡುಗೆ. ಒನ್ ಟೈಮ್ ಒಂದು ದಿನ ಅಲ್ಲ ಅಡುಗೆ ತಿನ್ಬೋದು. ಸೊ ಅಷ್ಟು ಯೂಸ್ ಇರುತ್ತೆ ನಮಗೆ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಅಂತ ಹೇಳಿದ್ರೆ ಆ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ಫ್ರಿಜ್ನ ಮೇನ್ ತೊಗೊಂಡಿದ್ದೆ. ಅದೇ ಇನ್ನೊಂದು ಹೂವು ತೊಗೊತೀನ, ಅದು ಇಡೋದಕ್ಕೆ ಜಾಗ ಇಲ್ಲ. ನೋಡಿ ಯಾವಾಗ ಗೊತ್ತಾ ನಾನು ತೊಗೊಂಡು ಬಂದಿದ್ದು, ಐ ಥಿಂಕ್ ಫ್ರೈಡೇ ಅಂತ ಅನಿಸುತ್ತೆ. ತೊಗೊಂಡು ಬಂದು ಇಟ್ಟಿದ್ದೀನಿ. ಒಳಗಡೆ ನಿಮ್ಗೆ ಕಾಣಿಸ್ತಿದೆ, ಓಪನ್ ಮಾಡ್ತಿಕ್ಕಲ್ಲ ಕಾಣಿಸ್ತಿದೆಯಾ, ಒಳಗಡೆ ಹೂವೆಲ್ಲ ಬಾಡೋಗ್ಬಿಟ್ಟಿದೆ, ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಸೊ ಈ ಥರ ಇರ್ಬೇಕಾದ್ರೆ ಹೂವು ಬೆಲೆ ಎಷ್ಟು ನಿಮಗೆ ಗೊತ್ತಿರುತ್ತೆ. 1/4 kg ಬಂದು ಎಷ್ಟು ಗೊತ್ತಾ, 1/4 kgನೇ 80 ರೂಪಾಯಿನೋ 90 ರೂಪಾಯಿನೋ 1/4 kg ಹೂವು, ಶಾವಂತಿಗೆ ಹೂವು ತೊಗೋಬೇಕು ಅಂತ ಹೇಳಿದ್ರೆ. ಸೊ ಈ ಥರ ಇರೋ ಟೈಮಲ್ಲೇ ಈ ಥರ ಆದರೆ ಅದು ಮೇನ್ ಆ ರೀಸನ್ಗೋಸ್ಕರನೇ ನಾನು ತೊಗೊಂಡಿದ್ದು ಫ್ರಿಜ್ಜು. ಟೊಮೆಟೊನೂ ಅಷ್ಟೇ ಹಂಗಂಗೆ ನೀರು ಬಿಡ್ತೈತೆ. ಯಾಕಂದರೆ ಟೊಮೆಟೊ ಎಲ್ಲ kg ಕಮ್ಮಿ ಇರ್ಬೇಕಾದ್ರೆ ತೊಗೋಬೇಕಾದ್ರೆ ನಮಗೆ ಯೂಸ್ ಇರುತ್ತೆ. ಸೊ ಆವಾಗ ತೊಗೊಂಡಾಗ ಯೂಸ್ ಆಗುತ್ತೆ ಅಂತ ಹೇಳಿ 10 ರೂಪಾಯಿ kg ಅಂತ ತೊಗೊಂಡೆ. ನಿಜವಾಗ್ಲೂ ಯೂಸ್ ಆಗುತ್ತೆ, ಏನು kg ಅಂದರೆ 2 kg ಅಂತ ಹೇಳಿದ್ರೆ 20 ರೂಪಾಯಿ ಬೀಳುತ್ತೆ ಅಂತ ಹೇಳಿ ತೊಗೊಂಡೆ. ಕಮ್ಮಿ ಇರಬೇಕಾದ್ರೆ ತೊಗೊತೀವಿ ಅಂತೇಳಿ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿನೇ ನಾನು ತೊಗೊಂಡಿದ್ದು. ಸರಿ ಇನ್ನೇನು ಫ್ರಿಜ್ ಇದೆ ಅಲ್ಲ, ನಾಳೆ ಎಲ್ಲ ನಾಡಿದ್ದು ಓಪನ್ ಮಾಡಿಬಿಡ್ತೀನಿ, ನಾನು ಅದ್ರೊಳಗಡೆ ಇಟ್ಕೋಬೋದು ತರಕಾರಿ ಎಲ್ಲ ಅಂತ ಹೇಳಿ ತೊಗೊಂಡೆ. ಬಟ್ ನೆವರ್ ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಜವಾಗ್ಲೂ ನನಗೆ ಅಳುನೇ ಬರ್ತಿದೆ ನನಗೆ ನೋಡಿ. ನನಗೆ ಇದನ್ನು ಯಾವ ಕಾಲಕ್ಕೆ ಅವ್ರು ತೊಗೊಂಡು ಹೋಗ್ತಾರೋ, ಮತ್ತು ನನಗೆ ಹೊಸ ಫ್ರಿಜ್ ಯಾವಾಗ ಬರುತ್ತೋ. ನಾನು ಹೇಳಿದ್ದೀನಿ, ನನಗೆ ಥರ್ಸ್ಡೇ ಅಷ್ಟರೊಳಗಡೆ ವಿತ್ ಇನ್ಸ್ಟಾಲೇಷನ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಸಿವಿಯರಾಗಿ ನಾನು ಆ್ಯಕ್ಷನ್ ತೊಗೊತೀನಿ ಅಂತಲೇ ನಾನು ಅವ್ರಿಗೆ ಹೇಳಿದ್ದೀನಿ. ಬಟ್ ನೋಡೋಣ. ಓಕೆ ಗೈಸ್, ನಾನು ನಿಮಗೆ ಫ್ರಿಜ್ ಎಲ್ಲ ರಿಟರ್ನ್ ತೊಗೊಂಡು ಹೋಗ್ಬೇಕಾದ್ರೆ ಏನೇನು ಆಯಿತು ಏನೇನು ಕಥೆ ಅಂತ ಹೇಳ್ತೀನಿ ನಾನು ನಿಮಗೆ.